ಗೀತಾ ಕಿಚನ್ಗೆ ಸುಸ್ವಾಗತ. ಪಲಾವ್ ಅಂದರೆ ಅಥವಾ ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆದರೆ ಇದನ್ನು ಇನ್ನೂ ಹೆಚ್ಚು ರುಚಿ ಮಾಡಬೇಕು, ಇನ್ನೂ ಸುವಾಸನೆ ಭರಿತವಾಗಿ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಮಸಾಲೆಯನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಪಲಾವ್ಗೆ ಒಳ್ಳೆಯ ರುಚಿ ಮತ್ತು ಒಳ್ಳೆಯ ಸುವಾಸನೆಯನ್ನು ತಂದುಕೊಡುತ್ತೆ. ಮೊದಲಿಗೆ ನಾನು ಲವಂಗ ತೊಗೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ಟಾರ್ ಹೂ ತೊಗೊಂಡಿದ್ದೀನಿ, ಮತ್ತು ಅನಾನಸ್ ಹೂವನ್ನು ಇಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಮತ್ತು ಮರಾಠಿ ಮೊಗ್ಗು ಅಂತ ಹೇಳ್ತಾರೆ, ಇದನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕದು ಬರುತ್ತೆ, ದೊಡ್ಡದು ಕೂಡ ಬರುತ್ತೆ. ಮರಾಠಿ ಮೊಗ್ಗು ಅಂತ ಇದನ್ನು ನಾವು ಕರಿತೀವಿ. ಮತ್ತು ಪಲಾವ್ ಎಲೆಗಳನ್ನು ಕಟ್ ಮಾಡಿಕೊಂಡು ನಾನು ಒಂದು 3-4 ಎಲೆಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಚಕ್ಕೆಯನ್ನು ಕೂಡ ತೊಗೊಂಡಿದ್ದೀನಿ. ಯಾವುದೇ ಪುಡಿ ಮಾಡಬೇಕಾದ್ರೂ ಕೂಡ ನಾವು ಚಕ್ಕೆನ ಮುಂದಾಗಿ ಇಟ್ಕೋಬೇಕು, ಲವಂಗನ ಸ್ವಲ್ಪ ಇಟ್ಕೋಬೇಕು. ಏಕೆಂದರೆ ಲವಂಗ ಸ್ವಲ್ಪ ಖಾರವನ್ನು ಉಂಟು ಮಾಡುತ್ತೆ, ಅದು ಇಲ್ಲಿನ ಒಂದು ಉದ್ದೇಶ. ಮತ್ತು ಈಗ ನಾನು ಪುದೀನ ಎಲೆಗಳನ್ನು ಕೂಡ ನನಗೆ ತೊಗೊಂಡಿದ್ದೀನಿ. ಆ ಎಲೆಗಳನ್ನು ಕೂಡ ಇದರ ಜೊತೆಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಮತ್ತು ಧನಿಯಾ ಇದ್ದರೆ ತೊಗೋಬೋದು, ಇಲ್ಲ ಅಂತಂದರೆ ಧನಿಯಾದ ಪೌಡ್ರನ್ನು ಕೂಡ ಬೇಕಾದ್ರೆ ನಾವು ತೊಗೋಬೋದು. ಮತ್ತು ಏಲಕ್ಕಿಯನ್ನು ಕೂಡ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಜೊತೆಗೆ ನಾನು ಶಾಜೀರಾ ಅಂತ ಕರೀತಾರೆ. ಆ ಶಾಜೀರಾ ಪಲಾವ್ಗೆ ಅತ್ಯಂತ ಒಳ್ಳೆಯ ರುಚಿಯನ್ನು ಕೊಡುತ್ತೆ ಮತ್ತು ಒಳ್ಳೆಯ ಪರಿಮಳವನ್ನು ಕೂಡ ಇಲ್ಲಿ ಕೊಡುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಫ್ರೈ ಮಾಡ್ಕೋಬಾರ್ದು, ಪೌಡ್ರ್ ಮಾಡ್ಕೋಬಾರ್ದು. ಅದನ್ನು ಹೇಗಿರುತ್ತೆ ಹಾಗೆಯೇ ನಾವು ಅದನ್ನು ಬೆರಕೆ ಮಾಡ್ಕೋಬೇಕು. ಇದಿಷ್ಟು ಮಸಾಲೆಯ ಒಂದು ಪದಾರ್ಥಗಳು. ಇಷ್ಟು ಮಸಾಲೆ ಪದಾರ್ಥಗಳನ್ನು ಒಂದು ದಪ್ಪ ತಳ ಇರುವಂತಹ ಬಾಣಲೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲೈಟಾಗಿ ನಾನು ಫ್ರೈ ಮಾಡ್ಕೋಬೇಕು. ಆವಾಗ ಅದರ ಒಂದು ಮಸಾಲೆಯ ಒಂದು ಸುವಾಸನೆ ಇನ್ನೂ ಹೆಚ್ಚಾಗುತ್ತೆ. ಎಲ್ಲ ಒಂದೊಂದಾಗಿ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬಾರ್ದು, ಕಡಿಮೆ ಉರಿಯಲ್ಲಿ ಸ್ವಲ್ಪ ಮಟ್ಟಿಗೆ. ಯಾವಾಗ ಸ್ವಲ್ಪ ಗಮ್ಮಂತ ವಾಸನೆ ಬರುತ್ತೆ ಆವಾಗ ನಾವು ಅದನ್ನು ತೊಗೊಂಡ್ಬಿಡ್ಬೇಕು. ತೊಗೊಂಡು ನಾವು ಅದನ್ನು ಒಂದು 10 ನಿಮಿಷಗಳ ಕಾಲ ಅದನ್ನು ತಣ್ಣಗೆ ಮಾಡ್ಕೊಳ್ಬೇಕು. ಈಗ ನಾನು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಎಲೆನೂ ಕೂಡ ನಾನು ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ನಾನು ಫ್ರೈ ಮಾಡ್ಕೊಂಡಾಗ. ಇದಿಷ್ಟು ಸಮವಾಗಿ ಆದಾಗ ನಾನು ನೆಕ್ಸ್ಟ್ ಅದನ್ನು 10 ನಿಮಿಷ ತಣ್ಣಗಾಗಿ ಬಿಟ್ಟು ಮಿಕ್ಸಿಯಲ್ಲಿ ನಾನು ಇದನ್ನು ಪುಡಿ ಮಾಡ್ಕೊಳ್ತೇನೆ. ಇದು ನಮ್ಮ ದೇಹಕ್ಕೆ ಒಂದು ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತೆ. ಮತ್ತು ಈ ಶೀತ ಆಗೋದನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಪಲಾವ್ ಮಾಡಬೇಕಾದ್ರೆ ನಾವು ಪಲಾವ್ ಸಾಮಾನುಗಳನ್ನು ಹಾಕ್ತೀವಿ. ಪಲಾವ್ ಎಲ್ಲ ಸಿದ್ಧವಾದ ಮೇಲೆ ಎಲ್ಲ ತೆಗೆದು ಹಾಕಿ ನಾವು ತಿನ್ನಬೇಕಾಗುತ್ತೆ. ಅದೊಂಥರ ಹಿಂಸೆ ಆಗುತ್ತೆ. ಹಾಗಾಗಿ ಈ ಪೌಡ್ರನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇದನ್ನು ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹುರ್ಕೊಳ್ತಾ ಇದ್ದಾಗ ಗಮ್ಮಂತ ಸುವಾಸನೆ ಬಂದಾಗ ನಾನು ಅದನ್ನು ಇಳಿಸ್ಕೊಳ್ಬೇಕು. 10 ನಿಮಿಷ ಬಿಟ್ಟು ನಂತರ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಈ ಪಲಾವ್ ಸಾಮಾನು ಹಾಕಿದ್ರೂ ಕೂಡ ಈ ಪೌಡ್ರನ್ನ ಜೊತೆಗೆ ಹಾಕ್ಕೊಂಡ್ರೆ ಬಹಳ ಸುವಾಸನೆ ಚೆನ್ನಾಗಿರುತ್ತೆ. ಈಗ ನಾನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟು ಹದಕ್ಕೆ ಬಂದರೆ ಸಾಕು. ಬೇಕಾದರೆ ನಿಮಗೆ ಇನ್ನೂ ಫ್ರೈ ನುಣ್ಣಗೆ ಮಾಡ್ಕೋಬೋದು. ಇದಕ್ಕೆ ನಾನೀಗ ಶಾಜೀರವನ್ನು ಬೆರಕೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿ ಹದವಾಗಿ ನಾವು ಅದನ್ನು ಬೆರಕೆ ಮಾಡಿ ಇಟ್ಕೋಬೇಕು. ಮತ್ತು ಅದರ ಜೊತೆಯಲ್ಲಿ ನಾವು 1-2 ಏಲಕ್ಕಿನ ಕೂಡ ನಾವು ಸೇರಿಸಿ ಇಟ್ಕೋಬೋದು. ಈಗ ನಾವು ಇದನ್ನು ಎಲ್ಲ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಈ ಪೌಡ್ರನ್ನು ಎಷ್ಟು ಮಂದಿ ಮಾಡ್ತಾಯಿದ್ದೀವಿ ಅದ್ರ ಮೇಲೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಈ ಪೌಡ್ರನ್ನು ನಾವು ಸೇರಿಸ್ಬೇಕು. ಆಗ ಆ ನಮ್ಮ ಪಲಾವ್ ಅಥವಾ ಬಿರಿಯಾನಿಗೆ ಒಂದು ಒಳ್ಳೆಯ ರುಚಿ ಬರುತ್ತೆ. ಜೊತೆಗೆ ಘಮಘಮಾನ ವಾಸನೆ ಅಷ್ಟು ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ. ಮನೆ ಮಂದಿಯೆಲ್ಲ ಇದನ್ನು ಇಷ್ಟಪಟ್ಟು ಕೂಡ ತಿನ್ನೋಂಥ ಒಂದು ರೀತಿಯಲ್ಲಿ ನಮ್ಮ ಪಲಾವ್ ಇಲ್ಲಿ ಸಿದ್ಧ ಆಗುತ್ತೆ. ಇದು ನಿಮಗೆ ಇಷ್ಟ ಆಗಿದ್ದರೆ, ಈ ಒಂದು ಮಸಾಲೆಯ ಒಂದು ಮಿಶ್ರಣ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅದನ್ನು ಹೇಳಿ. ನಾವೇ ಮಾಡ್ಕೊಳ್ಳೋದ್ರಿಂದ ತಾಜಾತನ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಹೆಚ್ಚು ಕಾಲನೂ ಕೂಡ ನಾವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡಾಗ ಹೆಚ್ಚು ಕಾಲ ಕೂಡ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಮತ್ತು ನಾವು ಪಲಾವ್ ಮಾಡಬೇಕಾದ್ರೆ ಬಹಳ ಈಸಿಯಾಗಿ ಇದನ್ನು ಹಾಕ್ಬಿಟ್ರೆ, ಒಗ್ಗರಣೆಗೆ ಹಾಕ್ಬಿಟ್ರೆ ಸಾಕು, ನಮ್ಮ ಶ್ರಮ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ರುಚಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಆ ಒಂದು ಸುವಾಸನೆ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಒಮ್ಮೆ ಮಾಡಿ ನೋಡಿ ನಂತರ ನನಗೆ ಕಮೆಂಟ್ ಮಾಡಿ. ವಂದನೆಗಳು. ಮಾಡಿ ನೋಡಿ ಗೆಳೆಯರೆ ಹೇಗೆ ಬರುತ್ತೆ ಅಂತ. ನಮಸ್ಕಾರ.